ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ನಂದ ದೀಪಾ ಚಾನಲ್. ಇವತ್ತಿನ ರೆಸಿಪಿ ಏನೆಂದರೆ ಇಲ್ಲಿ ನಾನು ಪಾಲಕ್ ಸೊಪ್ಪಿನಿಂದ ಪೂರಿ ಮಾಡ್ತಾ ಇದ್ದೀನಿ. ಅದು ಹೇಗೆ ಮಾಡೋದಂತ ತೋರಿಸ್ತೀನಿ. ಬನ್ನಿ ಗೆಳೆಯರಿ, ಹೇಗೆ ಮಾಡೋದು ಅಂತ ನೋಡೋಣ. ನಾವು ಇಲ್ಲಿ ಮೊದಲಿಗೆ ಒಂದು ಕಟ್ಟು ಪಾಲಕ್ ಸೊಪ್ಪನ್ನು ತಗೊಂಡಿದ್ದೀನಿ ನಾನು. ನೋಡಿ ಇಲ್ಲಿ ಅದನ್ನು ನೀರನ್ನು ಹಾಕಿಕೊಂಡು ಚೆನ್ನಾಗಿ ತೊಳೆದುಕೊಳ್ಳಬೇಕು. ತುಂಬ ಹೊಲಸಾಗಿರ್ತದಲ್ವ ಅಂಗಡಿಯಲ್ಲಿ ತಂದಿರೋದು. ಅದಕ್ಕೋಸ್ಕರ ನಾವು ಇಲ್ಲಿ ನೀರನ್ನು ಹಾಕಿಕೊಂಡು ಚೆನ್ನಾಗಿ ತೊಳೆದುಕೊಳ್ಳಿ. ಚೆನ್ನಾಗಿ ತೊಳೆದುಕೊಂಡ ಮೇಲೆ ಅದನ್ನು ಸ್ವಲ್ಪ ಪೀಸಾಗಿ ಕಟ್ ಮಾಡಿಕೊಳ್ಳಿ. ಸ್ವಲ್ಪ ಇಲ್ಲ ಅಂದ್ರೆ ಅದೇ ಥರನೂ ಹಾಕಿಕೊಳ್ಳಬಹುದು. ಮಿಕ್ಸರ್ ಮಾಡಬೇಕು, ಹಾಗೆ ಹಾಕೊಂಡ್ರೂ ನಡೀತದೆ. ಅದನ್ನು ಇಲ್ಲಿ ಸ್ವಲ್ಪ ಕಟ್ ಮಾಡಿದ್ದೀನಿ. ಮತ್ತು ಅದಕ್ಕೆ 2 ಹಸಿಮೆಣಸಿನ್ಕಾಯಿ, ಒಂದು ಸ್ವಲ್ಪ ಶುಂಠಿ ಮತ್ತು 4 ಬೆಳ್ಳುಳ್ಳಿ ಪೀಸ್ ಹಾಕ್ಕೊಂಡಿದ್ದೀನಿ ನೋಡಿ. ಮತ್ತು ಸ್ವಲ್ಪ ಜೀರಿಗೆಯನ್ನು ಅದಕ್ಕೆ ಹಾಕಬೇಕು ನೋಡಿ. ಇಷ್ಟೆಲ್ಲ ಹಾಕಿದ ಮೇಲೆ ಇದು ಡಕ್ಕನವನ್ನು ಮುಚ್ಚಿ ಇದು ಪೇಸ್ಟ್ ಮಾಡಿಕೊಳ್ಳೋಣ, ನುಣ್ಣಗೆ ರುಬ್ಬಿಕೊಳ್ಳಬೇಕು. ಅದಾದ ನಂತರ ಇಲ್ಲಿ ನಾವು ಒಂದು ಪಾತ್ರೆಗೆ ಗೋಧಿ ಹಿಟ್ಟನ್ನು ತಗೊಂಡಿದ್ದೀನಿ, 1 ಬೌಲಷ್ಟು. ಅದಕ್ಕೆ ಸ್ವಲ್ಪ ಅಜ್ವಾನನ್ನು ಜಜ್ಜಿಕೊಂಡು ಹಾಕ್ತಾಯಿದ್ದೀನಿ ನೋಡಿ ಫ್ರೆಂಡ್ಸು. ಮತ್ತು ಒಂದು ಸ್ವಲ್ಪ ಎಳ್ಳನ್ನು ಹಾಕಿದ ಮೇಲೆ ನಾವು ಪೇಸ್ಟ್ ಮಾಡಿಕೊಂಡಿರುವ ಪಾಲಕ್ ಸೊಪ್ಪನ್ನು ಇದಕ್ಕೆ ಹಾಕಿಕೊಳ್ಳಬೇಕು ನೋಡಿ ಸ್ವಲ್ಪ ಫ್ರೆಂಡ್ಸ್. ಮತ್ತು ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಇದಕ್ಕೆ ಆ್ಯಡ್ ಮಾಡಿಕೊಳ್ಳೋಣ. ಅದಾದ ನಂತರ ಮತ್ತೆ ಸ್ವಲ್ಪ ಒಂದು ಚಿಟಿಕೆ ಅಂದರೆ ಚಿಟಿಕೆನೇ ಒಂದು ಸ್ವಲ್ಪ ಉಪ್ಪನ್ನು ಸೇರಿಸ್ಕೊಳ್ಳಿ. ಉಪ್ಪು ಹಾಕಿದ್ದೀನಿ ನೋಡಿ. ಇದೆಲ್ಲ ಆದಮೇಲೆ ನಾವು ಇದರಲ್ಲಿ ಈ ಹಿಟ್ಟನ್ನು ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಳೋಣ ನೋಡಿ ಫ್ರೆಂಡ್ಸ್. ಇದೇ ಥರ ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಳಿ. ಇದರಲ್ಲೇ ಈ ಹಿಟ್ಟನ್ನು ನಾದಿಕೊಳ್ಳಬಹುದು, ನೀರೇನು ಹಾಕುವ ಅವಶ್ಯಕತೆ ಇಲ್ಲ ನೋಡಿ. ಸ್ವಲ್ಪ ಬೇಕಂದರೆ ಹಾಕಿಕೊಳ್ಳಬಹುದು, ಅದು ಹಾಗೇನಿಲ್ಲ. ಗಟ್ಟಿ ಅನಿಸಿದರೆ ಒಂದು ಸ್ವಲ್ಪ ನೀರನ್ನು ಹಾಕಿಕೊಳ್ಳಿ, ಇಲ್ಲಾಂದರೆ ಇದರಲ್ಲೇ ನಾದ್ಕೊಳ್ಳಬಹುದು. ಒಂದು ಸ್ವಲ್ಪ ಗಟ್ಟಿ ಅನ್ನಿಸ್ತಾ ಇದೆ, ಸ್ವಲ್ಪ ಅಂದರೆ ಸ್ವಲ್ಪನೇ ಹಾಕ್ತಾಯಿದ್ದೀನಿ ನೋಡಿ ಫ್ರೆಂಡ್ಸ್. ಈ ಥರ ಸ್ವಲ್ಪ ನೀರನ್ನು ಹಾಕಿಕೊಂಡು ನಾವು ಇದನ್ನು ಚೆನ್ನಾಗಿ ನಾದಿಕೊಳ್ಳಬೇಕು ನೋಡಿ. ಈ ಥರ ನಾದಿಕೊಂಡು ಇಡಬೇಕು ನೋಡಿ ಫ್ರೆಂಡ್ಸ್. ಗಟ್ಟಿ ಚಪಾತಿ ಮಾಡುವ ಹಿಟ್ಟಿರುತ್ತಲ್ವ, ಅದಕ್ಕೆ ನಾದಿಕೊಳ್ಳಿ. ಸ್ವಲ್ಪ ಮೇಲಿಂದ ಸ್ವಲ್ಪ ಎಣ್ಣೆಯನ್ನು ಹಚ್ಚಿ, ಮೇಲೆ ಕುಳಿಕಿ ಗಟ್ತದಲ್ವ ಆ ಥರ ಗಟ್ಟೆಲ್ಲ ಎಣ್ಣೆ ಹಚ್ಚಿದರೆ, ಒಂದು ಸ್ವಲ್ಪ ಎಣ್ಣೆ ಹಚ್ಚಿ ಅದನ್ನು ನಾವು ಒಂದು 15 ನಿಮಿಷ ಇದನ್ನು ನೆನೆಯಲು ಬಿಡೋಣ ನೋಡಿ. ಒಂದು ಡಕ್ಕನವನ್ನು ಮುಚ್ಚಿ ಒಂದು ಸೈಡಲ್ಲಿ ಇಟ್ಕೊಳ್ಳೋಣ. ಒಂದು 15 ನಿಮಿಷ ನೆನೆಯಬೇಕು. ಅದಾದ ನಂತರ ನಾವು ತೆಗೆದು ನೋಡಬೇಕು ನೋಡಿ ಫ್ರೆಂಡ್ಸ್. ಒಂದು 15 ನಿಮಿಷ ಆದಮೇಲೆ ತೆಗಿತಾ ಇದ್ದೀನಿ ನೋಡಿ. ಎಷ್ಟು ಚೆನ್ನಾಗಿ ಮೆತ್ತು ಸ್ಮೂತ್ ಆಗಿದೆ, ಪರ್ಫೆಕ್ಟ್ ಅದಕ್ಕೆ ಬಂದಿದೆ ನೋಡಿ. ಇವಾಗ ಈ ಪೂರಿ ಮಾಡುವ ಹಿಟ್ಟು ಪರ್ಫೆಕ್ಟಾಗಿ ಆಗಿದೆ ನೋಡಿ. ನಾವು ಇದನ್ನು ಇವಾಗ ಪೂರಿ ಮಾಡೋಣ. ಈ ಥರ ಚಿಕ್ಕ ಚಿಕ್ಕ ಉಂಡೆಯನ್ನು ಮಾಡಿಕೊಳ್ಳಬೇಕು ಪೂರಿ ಮಾಡೋದಕ್ಕೆ. ಮತ್ತು ನಾವು ಯಾವ ಸೈಜಲ್ಲಿ ಬೇಕೋ ಅದೇ ಸೈಜಲ್ಲಿ ನಾವು ಇಲ್ಲಿ ಪೂರಿ ಲಟ್ಟಿಸೋಣ ನೋಡಿ. ನಿಮಗೆ ಯಾವ ಸೈಜಲ್ಲಿ ಬೇಕೋ ಅದೇ ಸೈಜಲ್ಲಿ ಲಟ್ಟಿಸ್ಕೊಳ್ಳಿ. ನಾನು ಈ ಥರ ಲಟ್ಟಿಸಿದ್ದೀನಿ, ಇಷ್ಟಿಷ್ಟೇ ಸೈಜು ನೋಡಿ. ಈ ಥರ ಲಟ್ಟಿಸ್ತಾ ಇದ್ದೀನಿ. ನೀವು ಹೇಗೆ ಬೇಕಾದ್ರೂ ಮಾಡಿಕೊಳ್ಳಿ. ದೊಡ್ಡ ಸೈಜ್ನೂ ಮಾಡ್ಕೊಳ್ಳಿ, ಚಿಕ್ಕ ಸೈಜ್ನೂ ಮಾಡ್ಕೊಳ್ಳಿ. ನಿಮಗೆ ಯಾವ ಥರ ಬೇಕೋ ಅದೇ ಥರ ಮಾಡಿಕೊಳ್ಳಿ. ಮತ್ತು ನನ್ನ ಚಾನಲನ್ನು ಯಾರು ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ಲ ಅವರು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ನೋಡಿ ಫ್ರೆಂಡ್ಸ್. ಇದು ಮಕ್ಕಳಿಗಂತೂ ತುಂಬ ರುಚಿಕರವಾದ ಪಾಲಕ್ ಸೊಪ್ಪಿನ ಪೂರಿ ಅಂತ ಹೇಳ್ಬೋದು. ತುಂಬ ಇಷ್ಟಪಟ್ಟು ತಿನ್ನುತ್ತಾರೆ ಮಕ್ಕಳಂತೂ. ನೀವು ಒಂದು ಸರ್ತಿ ಟ್ರೈ ಮಾಡಿ ನೋಡಿ, ಮಕ್ಕಳಿಗೆ ಕೊಡಿ, ಎಲ್ಲರೂ ಇಷ್ಟಪಟ್ಟು ತಿಂತಾರೆ. ಮತ್ತು ಇಲ್ಲಿ ನಾವು ಸ್ಟವ್ ಮೇಲೆ ಎಣ್ಣೆಯನ್ನು ಇಟ್ಕೊಂಡಿದ್ದೀನಿ. ಎಣ್ಣೆ ಕಾದ ಮೇಲೆ ಪೂರಿ ಇದಕ್ಕೆ ಹಾಕಬೇಕು ನೋಡಿ ಫ್ರೆಂಡ್ಸ್. ನಾನು ಪೂರಿ ಹಾಕಿದ್ದೀನಿ, ಎಷ್ಟು ಚೆನ್ನಾಗಿ ಉಬ್ಬಿ ಬರ್ತಾಯಿದೆ ಅಂತ ನೋಡಿ. ಎಷ್ಟು ಚೆನ್ನಾಗಿ ಉಬ್ಬಿದೆ ಅಲ್ವಾ ನೋಡಿ, ಎಷ್ಟು ಚೆನ್ನಾಗಿ ಉಬ್ಬಿ ಬಂದಿದೆ ಅಂತ. ಇದೇ ಥರ ಎಲ್ಲ ಪೂರಿಗಳನ್ನು ಫ್ರೈ ಮಾಡಿಕೊಳ್ಳಬೇಕು ನೋಡಿ. ಎಷ್ಟು ಚೆನ್ನಾಗಿ ಬರ್ತಾಯಿದೆ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಅಂತ. ನಾನು ಇದೇ ಥರ ಎಲ್ಲ ಪೂರಿಯನ್ನು ಕರೆದುಕೊಳ್ತಾ ಇದ್ದೀನಿ ನೋಡಿ ಫ್ರೆಂಡ್ಸ್. ಮತ್ತು ನಾನು ಇಲ್ಲಿ ಒಂದು ಪ್ಲೇಟಿಗೆ ಹಾಕ್ಕೊಳ್ತಾ ಇದ್ದೀನಿ ನೋಡಿ. ಎಷ್ಟು ಚೆನ್ನಾಗಿ ಉಬ್ಬಿ ಬಂದಿದೆ ಅಂತ, ಎಷ್ಟು ಸೂಪರಾಗಿ ಕಾಣಿಸ್ತಾ ಇದೆ ಅಂತ. ಕಲರ್ ಅಂತೂ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ. ಈ ಪಾಲಕ್ ಸೊಪ್ಪಿನ ಪೂರಿ ಅಂತೂ ತಿನ್ನೋದಕ್ಕಂತೂ ಅಷ್ಟು ರುಚಿಕರವಾದ ಪೂರಿ ಅಂತಲೇ ಹೇಳ್ಬೋದು. ನಾನು ಇದರ ಜೊತೆಗೆ ಒಂದು ಆಲೂ ಟೊಮೆಟೊ ಸಬ್ಜಿಯನ್ನು ಮಾಡಿದ್ದೀನಿ, ಮತ್ತು ಮೊಸರು ಕೂಡ ಇಡ್ತಾಯಿದ್ದೀನಿ. ನಿಮಗೆ ಯಾವುದ್ರ ಜೊತೆ ಇಷ್ಟವಾಗುತ್ತೋ ಅದ್ರ ಜೊತೆ ತಿನ್ನಿ. ಬೇರೆ ಸಬ್ಜಿನೂ ಕೂಡ ಮಾಡ್ಕೋಬಹುದು, ಅದ್ರಾಗೇನಿಲ್ಲ
ಇದು ಅಂತ ತುಂಬ ರುಚಿಯಾದ ರೆಸಿಪಿ. ನೀವು ಒಂದು ಸರ್ತಿ ಟ್ರೈ ಮಾಡಿ ನೋಡಿ, ಮತ್ತು ಹೇಗಾಗಿದೆ ಅಂತ ಕಮೆಂಟಲ್ಲಿ ತಿಳಿಸಿ, ಮತ್ತು ಲೈಕ್ ಮಾಡೋದನ್ನು ಮರಿಬೇಡಿ. ಮತ್ತೆ ಸಿಗೋಣ ಮುಂದಿನ ವಿಡಿಯೋದಲ್ಲಿ. ಅಲ್ಲಿವರೆಗೂ ಓಕೆ ಬಾಯ್.